ಎಲ್ಲರಿಗೂ ನಮಸ್ಕಾರ. RSCC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. SLC PUC ಡಿಗ್ರಿ ಹಾಗೂ ಸ್ನಾತಕೋತ್ತರ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಜಿಂದಾಲ್ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ 2024 ಎಲ್ಲ ಕೋರ್ಸ್ಗಳಿಗೆ ಭಾರತದಾದ್ಯಂತ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಕುರಿತು ಸಂಪೂರ್ಣ ಮಾಹಿತಿ ನೋಡೋಣ. ಇಲ್ಲಿ ಎಲಿಜಿಬಿಲಿಟಿ ನಾರ್ಮ್ಸ್ ಅಂತ ಬರುತ್ತೆ. ಇಲ್ಲಿ ಕ್ಯಾಟಗರಿ ಎ 11th and 12th ಕ್ಲಾಸಸ್ಗೆ 500 ರೂಪೀಸ್, ಬಾಯ್ಸ್ಗೆ 700 ರೂಪೀಸ್, ಗರ್ಲ್ಸ್. ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಾಯ್ಸ್ 70%, ಗರ್ಲ್ಸ್ 65% ಪಾಸ್ ಆಗಿರಬೇಕು. ಕ್ಯಾಟಗರಿ ಬಿ ITI ಸ್ಟೂಡೆಂಟ್ಸ್. ಇಲ್ಲಿ ಗೌರ್ಮೆಂಟ್ ITI 500 ರೂಪಾಯಿ, ಪ್ರೈವೇಟ್ ITI ಇವರಿಗೆ 700 ರೂಪಾಯಿ. ಇಲ್ಲಿ ಪಾಸ್ ಮಾರ್ಕ್ಸ್ 45%, ಗರ್ಲ್ಸ್ 35% ಪಾಸ್ ಆಗಿರಬೇಕು. ಕ್ಯಾಟಗರಿ ಸಿ ಗ್ರ್ಯಾಜುಯೇಟ್ ಕೋರ್ಸಸ್ ಲೈಕ್ BA, BCom, BSc, BCA, BBM, BBA. ಈ ಥರ ಜನರಲ್ ಕ್ಯಾಟಗರಿ ಗರ್ಲ್ಸ್, ಬಾಯ್ಸ್ 1400 ರೂಪಾಯಿ, 1100 ರೂಪಾಯಿ ಇರುತ್ತೆ. ಇಲ್ಲಿ ಕರ್ನಾಟಕ ವಿದ್ಯಾರ್ಥಿನಿಗೆ 65ರಿಂದ ಬಾಯ್ಸ್ 65%, ಗರ್ಲ್ಸ್ 60% ಇರುತ್ತೆ. ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಲೈಕ್ MA, MPhil, MCom, MLib, MBA, ಮಾಸ್ಟರ್ ಇವರಿಗೆ ಜನರಲ್ ಕ್ಯಾಟಗರಿ ಗರ್ಲ್ಸ್ 1800 ರೂಪಾಯಿ, ಬಾಯ್ಸ್ 1500 ರೂಪಾಯಿ ಇರುತ್ತೆ. ಇಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಬಾಯ್ಸ್ 65%, ಗರ್ಲ್ಸ್ 60% ಪಾಸ್ ಆಗಿರಬೇಕು. ಫಿಸಿಕಲಿ ಚಾಲೆಂಜ್ಡ್ ಆ್ಯಂಡ್ ಹ್ಯಾಂಡಿಕ್ಯಾಪ್ಡ್ ಇವರಿಗೆ 1800 ರೂಪಾಯಿ, ವಿಡೋಸ್ ಆ್ಯಂಡ್ ಅನ್ಮ್ಯಾರಿಡ್ ವರ್ಡ್ಸ್ ಆಫ್ ಎಕ್ಸ್ ಸರ್ವಿಸ್ ಮನ್ ಇವರಿಗೆ 1800 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಕ್ಯಾಟಗರಿ ಡಿ ಡಿಪ್ಲೊಮಾ ಕೋರ್ಸಸ್. ಡಿಪ್ಲೊಮಾ ಕೋರ್ಸಸ್ಸಲ್ಲಿ ಎಲ್ಲ ಸಬ್ಜೆಕ್ಟ್ ವಿದ್ಯಾರ್ಥಿಗಳಿಗೂ ಗರ್ಲ್ಸ್ 1200 ರೂಪಾಯಿ, ಬಾಯ್ಸ್ 1000 ರೂಪಾಯಿ ಇರುತ್ತೆ ಕೊಡ್ತಾರೆ. ಬಾಯ್ಸು 55% ಪಾಸ್ ಆಗಿರ್ಬೇಕು, ಗರ್ಲ್ಸ್ 50% ಪಾಸ್ ಆಗಿರಬೇಕು. ಕ್ಯಾಟಗರಿ ಇ ಎಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್ ಕೋರ್ಸಸ್. ಇಲ್ಲಿ ಗ್ರ್ಯಾಜುಯೇಟ್ ಎಂಜಿನಿಯರಿಂಗ್ ಕೋರ್ಸಸ್ಸು, ಗ್ರ್ಯಾಜುಯೇಟ್ ಮೆಡಿಸಿನ್ ಕೋರ್ಸಸ್ ಇನ್ಕ್ಲೂಡಿಂಗ್ ನ್ಯೂರೋಪತಿ, ನ್ಯಾಚುರೋಪತಿ, MBBS, ಡೆಂಟಲ್, ಹೋಮಿಯೋಪತಿ ಆ್ಯಂಡ್ ಆಯುರ್ವೇದ. ಈ ಥರ ಗರ್ಲ್ಸ್ 2300, ಬಾಯ್ಸ್ 2000. ಫಾರ್ ಆಲ್ ಸ್ಟೇಟ್ಸ್ಗೆ ಇದು ಅನ್ವಯಿಸುತ್ತೆ. ಬಾಯ್ಸ್ 65%, ಗರ್ಲ್ಸ್ 60% ಪಾಸ್ ಆಗಿರಬೇಕು. ಫಾರ್ ಸ್ಟೂಡೆಂಟ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್, ಅಡಿಷನಲ್ ಅಮೌಂಟ್ ಫಾರ್ ಹಾಸ್ಟೆಲ್ ಅವರಿಗೆ ಇಲ್ಲಿ ಎಕ್ಸ್ಟ್ರಾ ಹಾಸ್ಟೆಲ್ ಹುಡುಗರಿಗೆ ಆದರೆ 1500 ರೂಪಾಯಿ ಕೊಡ್ತಾರೆ. ಮೆಡಿಸಿನ್ ಇಂಜಿನಿಯರಿಂಗ್ ಕೋರ್ಸ್ ಇವರಿಗೆ 1800 ರೂಪಾಯಿ ಕೊಡ್ತಾರೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ಸ್ ಅಂದರೆ ಇಲ್ಲಿ ಅಪ್ಲಿಕೇಶನ್ಸನ್ನು ನಾವು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಇರುತ್ತೆ ಅಪ್ಲಿಕೇಶನ್ನು. ಇಲ್ಲಿ ನೇಮ್ ಫುಲ್ ಕ್ಯಾಪಿಟಲ್ ಲೆಟ್ರಲ್ಲಿ ಬರೀಬೇಕು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಈ ಥರ ಎಲ್ಲ ಇರುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆದರೆ ಡೀಟೇಲ್ಸ್ ಕೊಡಬೇಕಾಗತ್ತೆ. ಇಲ್ಲಿ ತಂದೆ ತಾಯಿ ಪೇರೆಂಟ್ ಇದು ಗಾರ್ಡಿಯನ್ದು ಡೀಟೇಲ್ಸ್, ಇನ್ಕಮ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಸ್ಕೂಲ್, ಕಾಲೇಜ್, ಇನ್ಸ್ಟಿಟ್ಯೂಟ್ ITI ಇನ್ ವಿಚ್ ಪ್ರೆಸೆಂಟ್ಲಿ ಸ್ಟಡಿಂಗ್, ಯಾವ ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕೊಡಬೇಕು. ಇಮೇಲ್ ID, ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಕೊಡಬೇಕು. ಟೋಟಲ್ ಫೀಸ್ ನೀವು ಕಾಲೇಜಿಗೆ ಕಟ್ಟಿರೋದು ಎಷ್ಟು ಅಂತ ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ಹಾಸ್ಟೆಲ್ನಲ್ಲಿ ಸ್ಟೇ ಮಾಡಿದರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅಲ್ಲಿ ಫೀಸ್ ಮಂತ್ಲಿ ಎಷ್ಟು ಕಟ್ತಾಯಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕು. ಆಮೇಲೆ ನಿಮ್ಮ ಡೀಟೇಲ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಆಫ್ ದಿ ಸ್ಟೂಡೆಂಟ್, SB ಅಕೌಂಟ್ ನಂಬರು, ನೇಮ್ ಆಫ್ ದಿ ಬ್ಯಾಂಕು, ಬ್ರ್ಯಾಂಚ್ ಅಡ್ರೆಸ್ಸು, AFSC ಕೋಡು ಇವೆಲ್ಲ ಕೊಡಬೇಕಾಗತ್ತೆ. ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅಥವಾ ಹೆಡ್ ಮಾಸ್ಟ್ರು ಇವರಿಂದ ಡೀಟೇಲ್ಸನ್ನು ಫಿಲಪ್ ಮಾಡಿಕೊಂಡು ಇಲ್ಲಿ ಎಷ್ಟು ಫೀಸ್ ಕಟ್ತಾಯಿದ್ದಾರೆ ಅದ್ರ ಬಗ್ಗೆ ಎಲ್ಲ ಅವ್ರು ಕಾಲೇಜ್ನಲ್ಲಿ ಫಿಲಪ್ ಮಾಡ್ಕೊಂಬರ್ಬೇಕು. ಸಿಗ್ನೇಚರ್ ಸ್ಕೂಲ್, ಕಾಲೇಜ್ ಆ್ಯಂಡ್ ITI ಇವರಿಂದ ಫಿಲಪ್ ಮಾಡ್ಕೊಂಬನ್ನಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು: ಫೋಟೋಗ್ರಾಫಿ ಆಫ್ ಮಾರ್ಕ್ಸ್ ಕಾರ್ಡ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ಡ್,
ಹೋದ ವರ್ಷದ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗತ್ತೆ. ಇದು SSLC ಮತ್ತು ಹೈಸ್ಕೂಲ್ ಮಾರ್ಕ್ಸ್ ಕಾರ್ಡು ಕೊಡಬೇಕು. ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ, ITI ಅಥವಾ PUCದು. ಅಥವಾ ಇಲ್ಲಿ 4 ವರ್ಷದ ಹಿಂದಿನ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು. ಅಂದರೆ 4 ವರ್ಷದ ಒಳಗಿರಬೇಕು, ಅದರ ಮೇಲಿಂದ ತೊಗೊಳಲ್ಲ. ಆಮೇಲೆ ಗೌರ್ಮೆಂಟ್ ಮೆರಿಟ್ ಕೋಟಾದಲ್ಲಿ ಪಾಸ್ ಆಗಿದ್ದವರು ಅದು ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಆಮೇಲೆ ಹಾಸ್ಟೆಲ್ನಲ್ಲಿ ಸರ್ಟಿಫಿಕೇಟ್ ಫ್ರಮ್ ದ ವಾರ್ಡನ್ ಆರ್ ಓನರ್ ಆಫ್ ಪ್ರೈವೇಟ್ ಅಕಾಮಿಡೇಷನ್ ಇವರಿಂದ ಸರ್ಟಿಫಿಕೇಟ್ ತರಬೇಕಾಗತ್ತೆ. ಫಿಸಿಕಲಿ ಚಾಲೆಂಜ್ ಸರ್ಟಿಫಿಕೇಟು ಕಾಂಪಿಟೆಂಟ್ ಅಥಾರಿಟಿಯಿಂದ ತರಬೇಕು. ಎಕ್ಸ್ ಸರ್ವಿಸ್ ಮೆನ್ ಅಥವಾ ವಿಡೋ ಇವರಾಗಿದ್ದರೆ ಅದರ ಸರ್ಟಿಫಿಕೇಟ್ ಬೇಕಾಗತ್ತೆ. ಅದರ್ ಇನ್ಫಾರ್ಮೇಷನ್ನು ಫ್ಯಾಮಿಲಿ ಇನ್ಕಮ್ ಲಿಮಿಟು ಎಂಪ್ಲಾಯ್ಮೆಂಟಿಗೆ ಆದರೆ 4 lakh ಒಳಗಿರಬೇಕು. ಆಲ್ ಅದರ್ಸ್ ಇವರಿಗೆಲ್ಲ 2.5 ಲಕ್ಷದೊಳಗೆ ಇರಬೇಕು. ಈ ಅಪ್ಲಿಕೇಶನ್ ಫಿಲಪ್ ಮಾಡಿ ನೀವು ದ ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು ಇಲ್ಲಿಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಆ್ಯನ್ಯುವಲ್ ಫೀಸ್ ಫ್ರಮ್ ಕಾಲೇಜ್ ಪ್ರಿನ್ಸಿಪಲ್ ಅಥವಾ ಪ್ರೊಫೆಸರ್ ಲೆಕ್ಚರ್ ಸ್ಟೂಡೆಂಟ್ಸ್ ಟೈಮ್ ಫಾಲೋಯಿಂಗ್ ಕೋರ್ಸಸ್, ಏನು ಓದ್ತಾ ಇದ್ದೀರೋ ಅದ್ರ ಬಗ್ಗೆ ಡೀಟೇಲ್ಸನ್ನು ನೀವು ಫಿಲಪ್ ಮಾಡಿ ಕಾಲೇಜ್ ಪ್ರಿನ್ಸಿಪಾಲಿಂದ ಸೀಲು ಸೈನ್ ಹಾಕ್ಸ್ಕೊಂಡು ಕಳಿಸ್ಬೇಕು. ಅಥವಾ ಸರ್ಟಿಫಿಕೇಟ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಅಂಡರ್ ಗೌರ್ಮೆಂಟ್ ಮೆರಿಟ್ ಕೋಟಾದಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಂದಿದ್ದರೆ ಅದನ್ನು ಡೀಟೇಲ್ಸ್ ಕೊಡಬೇಕಾಗತ್ತೆ. ಈ ಫಾರಮ್ ಫಿಲಪ್ ಮಾಡಿ ಕೊಡಬೇಕು. ಅಥವಾ ವಾರ್ಡನ್ನು, ಸೂಪರಿಂಟೆಂಡೆಂಟ್ ಆಫ್ ಹಾಸ್ಟೆಲ್ಲು ಇವರಿಂದ ನೀವು ಹಾಸ್ಟೆಲಲ್ಲಿ ಇದ್ದರೆ ಆವಾಗ ಅದರ ಡೀಟೇಲ್ಸ್ ಕೊಡಬೇಕಾಗತ್ತೆ. ಇದುವರೆಗೂ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ತಿಳಿದಿರೋರಿ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ.